ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ಮಾರ್ನಿಂಗ್ 6:30 ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಪರೂಪಕ್ಕೆ ಮಾರ್ನಿಂಗ್ ಟೈಮು ಬ್ಲಾಗ್ನ ಮಾಡ್ತಾ ಇರೋದು ನಾನು. ತುಂಬ ದಿನಗಳೇ ಆಗಿತ್ತು ಮಾರ್ನಿಂಗ್ ಬ್ಲಾಗ್ ಮಾಡಿ. ಇನ್ಮೇಲೆ ಮಾರ್ನಿಂಗ್ ಬ್ಲಾಗೇ ಜಾಸ್ತಿ ಬರುತ್ತೆ, ಯಾಕಂದರೆ ನಿನ್ನೆಗೆ ನನ್ನ ಕೆಲಸ ಮುಗೀತು. 2 ವರ್ಷ ಹೆಂಗೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ನಾನು ಕೆಲಸ ಬಿಟ್ಟಿದ್ದು ಮೇನ್ ರೀಸನ್ ನಿಮಗೆ ಗೊತ್ತು, ತುಂಬ ವೀಡಿಯೋಸಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನೆನ್ನೆಗೆ ಸ್ಟಾಪ್ ಆಯಿತು, ನೆನ್ನೆಗೆ ಲಾಸ್ಟ್ ಆಯಿತು. ಲಾಸ್ಟಲ್ಲಿ ಬರಬೇಕಾದ್ರೆ ತುಂಬ ಬೇಜಾರಾಯಿತು. ಚೆನ್ನಾಗಿ ಅಡ್ಜಸ್ಟ್ ಆಗಿತ್ತು ಕೆಲಸ, ಏನು ಮಾಡೋಕ್ಕಾಗಲ್ಲ. ಮತ್ತು ನನ್ನ ಹಳೆ ಜೀವನ ಸ್ಟಾರ್ಟ್ ಆಯಿತು. ಹಳೆ ಜೀವನ ಅಂದರೆ 2 ಇಯರ್ಸ್ ಬ್ಯಾಕು ನನ್ನ ಮಕ್ಕಳ ಜೊತೆ ನನ್ನ ಮನೇಲಿ ಹೌಸ್ ವೈಫ್ ಆಗಿ ಆ ಥರ ಇದ್ದೆ. ಆ ಥರ ಇನ್ಮೇಲೆ ಇರೋದು. ಏನು ಮಾಡೋಕ್ಕಾಗಲ್ಲ. ನಾನು 2 ವರ್ಷ ಕೆಲಸ ಮಾಡಿದೆ ಕಂಟಿನ್ಯೂಸ್ ಆಗಿ. ಏನಪ್ಪ ಅಂದರೆ ನನ್ನ ಮಗ ಇಲ್ಲ ಅನ್ನೋದೊಂದು ಬೇಜಾರು ಬಿಟ್ಟರೆ ಕೆಲಸ ಎಲ್ಲ ಚೆನ್ನಾಗಿ ಅಡ್ಜಸ್ಟ್ ಆಗಿತ್ತು. ತುಂಬ ಖುಷಿಯಿಂದ ಮಾಡಿದೆ 2 ವರ್ಷ ಕೆಲಸನ. ಹೆಂಗೆ ಟೈಮ್ ಹೋಯ್ತು 2 ವರ್ಷ ಅನ್ನೋದೇ ಗೊತ್ತಾಗಲಿಲ್ಲ. ಏನು ಮಾಡೋಕ್ಕಾಗಲ್ಲ. ಟೈಮಿಗೆ ತಕ್ಕನಾಗಿ ನಮ್ಮ ಮನೆ ಪರಿಸ್ಥಿತಿ ಯಾವ ಥರ ಇರುತ್ತೋ ಆ ಥರ ನಾವು ಬದಲಾಗಲೇಬೇಕು. ಲಾಸ್ಟಲ್ಲಂತೂ ತುಂಬ ಬೇಜಾರಾಯಿತು. ಏನು ಮಾಡೋಕ್ಕಾಗಲ್ಲ, ಹೊಂದ್ಕೊಂಡು ಹೋಗ್ಬೇಕಲ್ವ. ಇವಾಗ ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಲ್ಲ ಬ್ರೇಕ್ಫಾಸ್ಟ್ಗೆ ಟೊಮೊಟೊ ಬಾತ್ ಮಾಡ್ತಾ ಇದ್ದೆ, ಹಾಗೆ ರೆಸಿಪಿ ಶೇರ್ ಮಾಡೋಣ ಅಂದ್ಬಿಟ್ಟು ಬ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಯಾಕೋ 1 ಗ್ಲಾಸ್ ಕಾಫಿ ಕುಡಿಬೇಕು ಅನ್ನಿಸ್ತಾ ಇತ್ತು. ನಾನು ಇವತ್ತು ಸ್ವಲ್ಪ ಲೇಟಾಗೇ ಇದ್ದೆ, 6:30ಗೆ ಇದ್ದೆ. ಅದರಿಂದ ಕಾಫಿಗೆ ಇಟ್ಟಿದ್ದೀನಿ. ಇನ್ನೊಂದು ಸೈಡು ಸೋಯಾ ಚಂಕ್ಸ್ ಹಾಕಿ ಮಾಡೋಣ ಟೊಮೊಟೊ ಬಾತ್ ಅಂದ್ಬಿಟ್ಟು ಇನ್ನೊಂದು ಸೈಡು ಬಿಸಿನೀರು ಇಟ್ಟಿದ್ದೀನಿ. ಡೈಲಿ ಬಿಸಿನೀರೇ ಕುಡಿಯೋದು, ಯಾಕೋ ಇವತ್ತು ಕಾಫಿ ಕುಡಿಬೇಕು ಅನ್ನಿಸ್ತು. ಅದರಿಂದ ಗ್ಲಾಸ್ ಕಾಫಿ ಕುಡಿದು ಇವಾಗ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ನನ್ನ ಮಗಳಿಂದ ಮಲಗಿದ್ದಾಳೆ ಪಾಪ. ಅವಳು 2 ವರ್ಷದಿಂದ ನನ್ನ ಟೈಮಿಂಗ್ಸ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ಲು. ನನಗೆ ಡ್ಯೂಟಿಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಬೇಗ ಎಬ್ಬಿಸ್ಬಿಡ್ತಾ ಇದ್ದೆ. ಇನ್ಮೇಲಾದರೂ ಪಾಪ ಸ್ವಲ್ಪ ಲೇಟಾಗಿ ಎಬ್ಬಿಸ್ತೀನಿ. ಮಲ್ಕೊಳ್ಳಿ, ಬೆಳೆಯೋ ಮಗು, ಇನ್ನು 1 ಅವರ್ ಆರಾಮಾಗಿ ಮಲ್ಕೊಳ್ಳಿ. 7:30ಗೆ ಎಬ್ಸಿದ್ರೂ ಆಗುತ್ತೆ, ಯಾಕಂದರೆ ಅವಳು ಸ್ಕೂಲ್ ಇರೋದು 9 o'clockಗೆ. ನಾನೇ ಹೋಗಿ ಬಿಟ್ಟು ಬರ್ತೀನಿ. ಅಲ್ಲಿ ಗಂಟ 7:30 ಗಂಟ ಮಲ್ಕೊಳ್ಳಿ ಅಂದ್ಬಿಟ್ಟು ಬಿಟ್ಟಿದ್ದೀನಿ. ನನ್ನ ಹಸ್ಬೆಂಡ್ ಯಾಕೋ ಇವಾಗ ಇತ್ತೀಚೆಗಂತೂ ಬೇಗನೆ ಎದ್ದೋಗ್ತಾರೆ. 4:30ಗೆ 5 o'clockಗೆಲ್ಲ ಡ್ಯೂಟಿಗೆ ಹೊರಟ್ಬಿಡ್ತಾರೆ. ಯಾಕಂದರೆ ಸ್ವಲ್ಪ ಬಿಸ್ನೆಸ್ ಕಡಿಮೆ ಇದೆ ಅಂತೆ. ಮಾರ್ನಿಂಗ್ ಹೋದರೆ ಸ್ವಲ್ಪ ಬಿಸ್ನೆಸ್ ಆಗುತ್ತೆ ಅಂದ್ಬಿಟ್ಟು ಪಾಪ ಅಷ್ಟೊತ್ತಿಗೆ ಎದ್ದೋಗ್ತಾರೆ. ಬಿಸಿನೀರು ಕಾದಿದೆ. ಸೋಯಾ ಚಂಕ್ಸ್ನ ಒಂದು 1/4 ಗಂಟೆ ನೆನೆಸಿಟ್ಕೊಂಡ್ರೆ ಸಾಫ್ಟ್ ಆಗುತ್ತೆ. ಅದರಿಂದ ನೆನೆಯಕ್ಕೆ ಇಟ್ಟಿದ್ದೀನಿ. ಅದು ನೆನಿಲಿ, ಅಷ್ಟರಲ್ಲಿ ನಾನು ಕಾಫಿ ಕುಡಿತೀನಿ. ಇವಾಗ ನಾನು ಕಾಫಿ ಕುಡಿದು ಟೊಮೊಟೊ ಬಾತ್ಗೆಲ್ಲ ರೆಡಿ ಮಾಡಿಕೊಂಡೆ. ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ತುಂಬ ಸಿಂಪಲ್ ರೆಸಿಪಿ, ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಕ್ವಿಕ್ಕಾಗುತ್ತೆ, ಬೇಗ ಆಗುತ್ತೆ. ನಮಗೆ ಟೈಮ್ ಇಲ್ಲ ಅಂದರೆ ಒಂದು 15 ಮಿನಿಟ್ಸಲ್ಲೆಲ್ಲ ರೆಡಿ ಮಾಡ್ಕೋಬೋದು. ಅಷ್ಟು ಈಸಿಯಾಗಿ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಏನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. 2-3 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ಸೈಜ್ದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಮತ್ತು ಸೋಯಾ ಚಂಕ್ಸ್ನ ಬಿಸಿನೀರಲ್ಲಿ ಹಾಕಿ ಆಮೇಲೆ ನೀರನ್ನ ಚೆನ್ನಾಗಿ ಹಿಂಡಿ ಇಟ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಬಟಾಣಿನೂ ಸೇರಿಸ್ಕೋಬೋದು. ನನ್ನ ಹತ್ರ ಬಟಾಣಿ ಇರಲಿಲ್ಲ, ಸೋಯಾ ಚಂಕ್ಸ್ ಇತ್ತು, ಅದರಿಂದ ಅದನ್ನೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ ಇದು ಟೊಮೊಟೊ ಬಾತು. ಕ್ವಿಕ್ಕಾಗುತ್ತೆ, ಆದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ಇಟ್ಕೊತೀನಿ. ನಾನು ಮಾಡ್ತಿರೋದು ನನಗೆ ನನ್ನ ಮಗಳಿಗೆ ಇಬ್ಬರಿಗೆ ಅಲ್ವಾ, ಅದರಿಂದ 3 ಲೀಟ್ರ್ ಕುಕ್ಕರ್ ಇಟ್ಕೊಂಡಿದ್ದೀನಿ. ಇಷ್ಟು ಸಾಕಾಗುತ್ತೆ. ಇದರಲ್ಲೇ ನೀವು ಕ್ವಾಂಟಿಟಿ ಜಾಸ್ತಿ ಮಾಡಿ ಮಾಡ್ಕೋಬೋದು. ಇವಾಗ ತಾನೇ ಆಯಿಲ್ ಪ್ಯಾಕೆಟ್ ಓಪನ್ ಮಾಡ್ತಾ ಇದ್ದೀನಿ. ಅದರಿಂದ ಬಾಟ್ಲಿಗೆ ಹಾಕ್ಕೊಂಡಿಲ್ಲ. ಕೆಲವೊಬ್ಬರು ಅದನ್ನು ಕಮೆಂಟ್ ಮಾಡ್ತಾರೆ, ಆಯಿಲ್ನ ಬಾಟಲ್ಗೆ ಹಾಕೊಳ್ಳಿ ಸಿಸ್ಟರ್ ಅಂತ. ಅದರಿಂದ ಹೇಳ್ತಾ ಇದ್ದೀನಿ. ಕುಕ್ಕರು ಚೆನ್ನಾಗಿ ಕಾದಿದೆ. ಇದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಸ್ವಲ್ಪ ಕಡಿಮೆನೇ ಹಾಕ್ಕೊತೀನಿ. ನೋಡ್ಬೋದು, ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಿಲಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಪಲಾವ್ ಸ್ಪೈಸಸ್ ಹಾಕ್ಕೊತಾ ಇದ್ದೀನಿ. ಪಲಾವ್ ಐಟಮ್ಸ್ ಎಲ್ಲ ಹಾಕೊಂಡ ತಕ್ಷಣ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಸೇರಿಸ್ಕೊಂಡ್ಬಿಡ್ತೀನಿ, ಯಾಕಂದರೆ ಕಪ್ಪಾಗ್ಬಿಡುತ್ತೆ. ಎಣ್ಣೆ ಚೆನ್ನಾಗಿ ಕಾದಿದೆ ಅದರಿಂದ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ 1 ಸ್ಪೂನಷ್ಟು
ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ಒಂದು 10 ಸೆಕೆಂಡ್ಸ್ ಫ್ರೈ ಮಾಡ್ಕೊತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಇವಾಗ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು ಟೊಮೊಟೊ, ಅಲ್ಲಿಗಂಟ ಒಗ್ಗರಣೆಲೆ ಫ್ರೈ ಮಾಡ್ಕೊಬೇಕು. ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕಲ್ಲ, ಉಪ್ಪು ಹಾಕೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ, ನೋಡ್ಬೋದು ಎಲ್ಲ ಸ್ಮ್ಯಾಶ್ ಆಗಿದೆ ಟೊಮೊಟೊ ಎಲ್ಲ. ಇಷ್ಟು ಫ್ರೈ ಆದರೆ ಸಾಕು. ನೀವು ಟೊಮೊಟೊ ಬಾತನ್ನ ಮಾಡಬೇಕಾದ್ರೆ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಟೊಮೊಟೊ ಬಾತು. ಆಯಲಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊನ. ನೋಡಿ ಇಷ್ಟು ಫ್ರೈ ಆಗಿದೆ ಸಾಕು. ಇವಾಗ ಈ ಟೈಮಲ್ಲಿ ಸೋಯಾ ಚಂಕ್ಸ್ನ ಸೇರಿಸ್ಕೊತೀನಿ. ಬಿಸಿನೀರಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ನಾನು ಸ್ವಲ್ಪ ಜಾಸ್ತಿನೇ ಹಾಕೊತೀನಿ, ನಮ್ಗೆ ಇಷ್ಟ ಆಗುತ್ತೆ. ಬೇಕು ಅಂದರೆ ನೀವು ಕಡಿಮೆನೂ ಹಾಕೋಬೋದು. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಸಾಲೆ ಮತ್ತು ಸೋಯಾ ಚಂಕ್ಸು ಮಿಕ್ಸ್ ಆಗಬೇಕು, ಅಲ್ಲಿಗಂಟ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಸೋಯಾ ಚಂಕ್ಸು ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ಇಷ್ಟು ಮಸಾಲೆ ಹಾಕ್ಕೊತೀನಿ. ನಾವು ಯಾವುದೇ ಥರದ ಮಸಾಲೆ ರುಬ್ಬದಲ್ಲೇ ಮಾಡೋದ್ರಿಂದ ಇಷ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಧನಿಯಾ ಪುಡಿ 1 ಸ್ಪೂನು, ಚಿಕ್ಕ ಸ್ಪೂನಲ್ಲೇ ತೊಗೊಂಡಿದ್ದೀನಿ ನಾನು. ಧನಿಯಾ ಪುಡಿ 1 ಸ್ಪೂನು, ಒಂದು 3/4 ಸ್ಪೂನಷ್ಟು ಚಿಲ್ಲಿ ಪೌಡರು, 1 ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದು 3/4 ಸ್ಪೂನಷ್ಟು ಬಿರಿಯಾನಿ ಮಸಾಲ. ಇಷ್ಟು ಹಾಕ್ಕೊಂಡ್ರೆ ಸಾಕು, ಟೇಸ್ಟ್ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಯಾವುದೇ ಇದ್ರೂ ಬಿರಿಯಾನಿ ಮಸಾಲ, ಗರಂ ಮಸಾಲ ಸೇರಿಸ್ಕೋಬೋದು. ಮಸಾಲೆ ಎಲ್ಲ ಸೇರಿಸ್ಕೊಂಡ್ಮೇಲೆ ಒಂದು 10 ಸೆಕೆಂಡ್ಸ್ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಬೇಕು ಅಂದರೆ ಮೊಸರು ಸೇರಿಸ್ಕೋಬೋದು. ಇದಕ್ಕೆ ನನ್ನ ಹತ್ರ ಇರಲಿಲ್ಲ, ಅದರಿಂದ ನಾನು ಸ್ಕಿಪ್ ಮಾಡಿದ್ದೀನಿ. ಇವಾಗ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಮಾಡ್ತಿರೋದು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ನ ಸೇರಿಸ್ಕೊತೀನಿ. ನೀರನ್ನ ಹಾಕೊಂಡ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ನಿಂಬೆಹಣ್ಣು ಸೇರಿಸ್ಕೊತಾ ಇದ್ದೀನಿ. ನಾವು ಮೊಸರು ಏನು ಹಾಕ್ಕೊಂಡಿಲ್ವಲ್ಲ, ಅದರಿಂದ ಒಂದು ಅರ್ಧ ನಿಂಬೆಹಣ್ಣು ಸೇರಿಸ್ಕೊಂಡಿದ್ದೀನಿ. ನಾವು ನಿಂಬೆಹಣ್ಣು ಹಾಕೊಳ್ಳೋದ್ರಿಂದ ಅನ್ನ ಉದುರುದ್ರಾಗಿ ಬರುತ್ತೆ. ಅದರಿಂದ ಇವಾಗ ನೀರು ಚೆನ್ನಾಗಿ ಕುದೀಲಿ. ಇವಾಗ ನೋಡ್ಬೋದು ನೀರು ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ಒಂದು 10 ನಿಮಿಷ ನೆನೆಸಿಟ್ಕೊಂಡಂಥ ಸೋನಾ ಮಸೂರಿ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಏನಾಯ್ತಪ್ಪ ಅಂದರೆ ನಾನು ಝೆಪ್ಟೋದಲ್ಲಿ ಅಕ್ಕಿನ ಬುಕ್ ಮಾಡಿಕೊಂಡೆ, ಅದು ಅಷ್ಟು ಚೆನ್ನಾಗಿ ಬಂದಿಲ್ಲ. ಅಕ್ಕಿ ಯಾಕೋ ಸ್ವಲ್ಪ ದಪ್ಪ ಆಗ್ತಾ ಇದೆ. ಇದೇ ರೈಟಿಗೆ ನಾನು ಅಂಗಡಿಲಿ ತೊಗೊಂಡ್ರೆ ಇನ್ನೂ ಚೆನ್ನಾಗಿರೋ ಅಕ್ಕಿ ಬಂದಿರೋದು. ನಾನು ಇನ್ಯಾರು ಹೋಗೋದು ಅಂದ್ಬಿಟ್ಟು ಎಮರ್ಜೆನ್ಸಿಗೆ ಅಂದ್ಬಿಟ್ಟು ಬುಕ್ ಮಾಡ್ಕೊಂಡಿದ್ದೆ 1 ವಾರದ ಹಿಂದೆ. ಅದು ಯಾಕೋ ಅಕ್ಕಿ ಚೆನ್ನಾಗಿ ಬಂದಿಲ್ಲ. ಯಾರೂ ಆನ್ಲೈನಲ್ಲಿ ಅಕ್ಕಿನ ಬುಕ್ ಮಾಡ್ಕೊಳ್ಬೇಡಿ, ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ಫ್ರೀ ಮಾಡಿಕೊಂಡು ಅಂಗಡಿಗೆ ಹೋಗಿ ವಿಚಾರಿಸಿ ತೊಗೊಂಡ್ರೆ ಇದೇ ರೈಟ್ಗೆ ಇನ್ನೂ ಚೆನ್ನಾಗಿರೋ ಅಕ್ಕಿ ಬರುತ್ತೆ. ಹಿಂದೆಗಡೆ ಸಾಂಗ್ ಹಾಕಿ ಅದೇ ಸೌಂಡು. ಅಕ್ಕಿನ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡು 2 ವಿಸಲ್ ಬರೆಸ್ಕೊಂಡ್ರೆ ಟೊಮೊಟೊ ಬಾತ್ ರೆಡಿ ಆಗುತ್ತೆ. ಇವಾಗ ಅದು 2 ವಿಸಲ್ ಬಂದರೆ ಕುಕ್ಕರು ಟಿಫನ್ ರೆಡಿ ಆಗುತ್ತೆ. ಟೈಮ್ ಬಂದು 7:45 ಆಗಿದೆ. ಟೈಮ್ ಆಗಿದೆ ಗೊತ್ತಾಗಲಿಲ್ಲ, ಲೇಟ್ ಆಗಿಬಿಟ್ಟಿದೆ. ಇವಾಗ ಹೋಗಿ ನನ್ನ ಮಗಳನ್ನ ಎಬ್ಬಿಸಿ ನಾನು ರೆಡಿ ಮಾಡಿಸ್ಬೇಕು. ಪಾಪ ನನ್ನ ಮಗಳು ನಾನು ಎಬ್ಸೇ ಇಲ್ಲ, ಆರಾಮಾಗಿ ನಿದ್ದೆ ಮಾಡಿದ್ಲು. ತುಂಬ ದಿನ ಆಗಿತ್ತು ಈ ಥರ ಮಲ್ಕೊಂಡು. ಅವಳೇನಪ್ಪ ಅಂದರೆ ಅವಳಿಗೆ ಸ್ಕೂಲಿಗೆ ರಜೆ ಇದ್ದಾಗ ಇಲ್ಲ ಸಂಡೇ ಟೈಮು ನಾನು ಮಲ್ಕೊ ಅಂದ್ರೂ ಮಲ್ಕೊಳ್ಳಲ್ಲ, ನನ್ನ ಮಲ್ಕೊಳ್ಳೋಕ್ಕೂ ಬಿಡಲ್ಲ. ಈ ಸ್ಕೂಲ್ ಟೈಮಲ್ಲೇ ಏನೋ ಮಕ್ಳಿಗೆ ಅಷ್ಟು ನಿದ್ದೆ ಬರುತ್ತೆ. ಆರಾಮಾಗಿ ಮಲಗಿದ್ಲು. ನಾನು ಎಬ್ಸಿಲ್ಲ ಅಂದರೆ ಇನ್ನೂ 1 ಅವರ್ ಪಾಪ ಎದ್ದೇಳ್ತಿದ್ದಿಲ್ಲ, ಅಷ್ಟು ನಿದ್ದೆಲಿದ್ಲು. ಏನು ಮಾಡೋದು, ಸ್ಕೂಲಿಗೆ ಕಳಿಸ್ಬೇಕಲ್ಲ, ಅದರಿಂದ ಲೇಟಾಗಿ ಎಬ್ಬಿಸ್ದೆ. ಆದ್ರೂ ಅವಳಿಗೆ ನಿದ್ದೆ ಕಡಿಮೆ ಆಗಿಲ್ಲ. ಇವಾಗ ತಾನೇ ಎದ್ದೇಳ್ತಾ ಇದ್ದಾಳೆ. ನನ್ನ ಮಗಳೂ ಸ್ನಾನ ಮಾಡಿಸ್ದೆ. ಅವಳು ರೆಡಿ ಆಗ್ತಾಳೆ. ಸ್ನಾನ ಮಾಡಿಸ್ಕೊಟ್ರೆ ಸಾಕು, ಇನ್ನೆಲ್ಲ ಅವಳೇ ರೆಡಿ ಆಗ್ತಾಳೆ. ನಮ್ಮ ಮನೆಯವರು ರಾತ್ರಿ ಮ್ಯಾಂಗೋ ತಂದಿದ್ರು. ಅವಳಿಗೆ ಇವಾಗ ಸ್ನ್ಯಾಕ್ಸಿಗೆ ಮ್ಯಾಂಗೋನೇ ಹಾಕೋಣ ಅಂದ್ಬಿಟ್ಟು ಇವಾಗ ಕಟ್ ಮಾಡಿ ಹಾಕ್ತಾರೆ.
ಇವಾಗ ಟೊಮೊಟೊ ಬಾತು ರೆಡಿಯಾಗಿದೆ. ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ. ನೋಡ್ಬೋದು, ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಟೈಮ್ ಬಂದು 8:30 ಆಗಿದೆ. ನಾನು ಲಂಚೆಲ್ಲ ಪ್ಯಾಕ್ ಮಾಡಾಯಿತು. ನನ್ನ ಮಗಳು ರೆಡಿ ಆದಳು. ತಲೆ ಒಂದು ಬಾಚ್ಕೊಡ್ತೀನಿ, ಇನ್ನು ಮಿಕ್ಕಿದೆಲ್ಲ ಅವಳೇ ರೆಡಿ ಆಯ್ತಾಳೆ. ಇವಾಗ ತಲೆ ಬಾಚ್ಕೊಡೋಣ ಅಂತ ಬಾಚ್ತಾ ಇದ್ದೀನಿ. ಅವಳು ಕೂದಲು ನೋಡ್ಬೋದು ನೀವು, ತುಂಬ ಚಿಕ್ಕದು, ಆದ್ರೂ 2 ಜಡೆ ಬಾಚಿ ಅಮ್ಮ ಅಂತಾಳೆ. 2 ಜಡೆ ತುಂಬ ಇಷ್ಟಪಡ್ತಾಳೆ. ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ಅಷ್ಟೇ ತುಂಬ 2 ಜಡೆ ಬಾಚು, ಟೈಮ್ ಇಲ್ಲ ಅಂದ್ರೂ ಬೇಗ ಎದ್ದು ರೆಡಿಯಾಗಿ ಅಮ್ಮ 2 ಜಡೆ ಬಾಚಿ ಅಂತ ಬಾಚಿಸ್ಕೊಳ್ಳೋಳು. ಅದರಿಂದ ಇವಾಗ 2 ಜಡೆ ಬಾಚ್ತಾ ಇದ್ದೀನಿ. ಏನಪ್ಪ ಅಂದರೆ ಮನೇಲಿದ್ದರೆ ತುಂಬ ಸೋಂಬೇರಿಗಳಾಗಿ ಹೋಗ್ತೀವಿ ಅನ್ನೋದು ನಿಜ. ಏಕೆಂದರೆ ಇಷ್ಟರಲ್ಲಿ 8:30 ಹೊತ್ತಿಗೆ ನಮ್ಮ ಮನೇಲೆಲ್ಲ ಕೆಲಸ ಮುಗ್ದೋಗಿರೋದು. ಕೆಲ್ಸಕ್ಕೆ ಹೋಗಬೇಕು, ಟೈಮ್ ಆಗುತ್ತೆ ಅನ್ನೋ ಒಂದು ಜವಾಬ್ದಾರಿಯಿಂದ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೀವಿ. ಇವತ್ತು ಮನೇಲಿರೋದಕ್ಕೆ ನೋಡಿ ನನ್ನ ಮಗಳನ್ನೊಬ್ಬಳನ್ನ ರೆಡಿ ಮಾಡಿದ್ದೀವಿ, ಮತ್ತು ಟಿಫನ್ ಒಂದು ರೆಡಿ ಮಾಡಿದ್ದೀನಿ. ಇಷ್ಟೇ, ಇನ್ನೇನು ಅಂದರೆ ಏನೂ ಮಾಡಿಲ್ಲ ಮನೇಲಿ. ನಾನು ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬಂದು ಅದಾದಮೇಲೆ ಆರಾಮಾಗಿ ಕೆಲಸ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಇವಾಗ ಅವಳಿಗೂ ಟಿಫನ್ ಮಾಡಿಸ್ತಾ ಇದ್ದೀನಿ. ಟೊಮೊಟೊ ಬಾತು ತುಂಬ ಚೆನ್ನಾಗಾಗಿತ್ತು. ಅದನ್ನೇ ಹೇಳ್ತಾ ಇದ್ದಾಳಮ್ಮ ಸೂಪರಾಗಿತ್ತು ಅಂತ. ಯಾಕಂದರೆ ನಾನು ಖಾರ ತುಂಬ ಕಡಿಮೆ ಹಾಕಿದ್ದೀನಿ. ಅವಳು ಖಾರ ಇದ್ದರೆ ಅಷ್ಟು ಇಷ್ಟಪಡಲ್ಲ. ಎಷ್ಟೇ ಚೆನ್ನಾಗಿದ್ರೂ ಖಾರ ಜಾಸ್ತಿ ಇದ್ದರೆ ತಿನ್ನೋಕ್ಕೆ ಇಷ್ಟಪಡಲ್ಲ. ಇವತ್ತು ಖಾರ ಕಂಪ್ಲೀಟ್ ಕಡಿಮೆ ಇತ್ತಲ್ಲ, ಅದರಿಂದ ಖುಷಿಯಾಗಿ ಟಿಫನ್ ಮಾಡ್ತಾ ಇದ್ದಾಳೆ. ಟೈಮ್ ಬಂದು 8:45 ಆಗಿದೆ. ಇವಾಗ ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ಅವಳು ಅದೇ ಹೇಳ್ತಾ ಇದ್ಲು, ಅಮ್ಮ ಯಾವಾಗ ಈ ದಿನ ಬರುತ್ತೋ, ನೀವು ಕೆಲಸ ಬಿಟ್ಬಿಟ್ಟು ಯಾವಾಗ ಮನೇಲಿ ಇರ್ತೀರೋ ಅಂತ ಅಂದ್ಕೊತಾ ಇದ್ದೆ ಕಣಮ್ಮ ಅಂತ. ಯಾಕೆಂದರೆ ಅವಳು ಸ್ಕೂಲಲ್ಲಿ ಪೇರೆಂಟ್ಸ್ ಬಂದು ಕರ್ಕೊಂಡು ಹೋಗೋದು ಕರ್ಕೊಬರೋದೆಲ್ಲ ನೋಡ್ತಾಳಲ್ಲ, ಅವಳಿಗೂ ಮನಸ್ಸಿಗೆ ತುಂಬ ಆಸೆ ಇರುತ್ತೆ, ನಮ್ಮಮ್ಮನೂ ಹಿಂಗೆ ಬಂದು ಕರ್ಕೊಂಡು ಹೋಗಬೇಕು, ಹಿಂಗೆ ಸ್ಕೂಲಿಗೆ ಬಿಟ್ಟು ಹೋಗಬೇಕು ಅಂತ. ಅದನ್ನೇ ಹೇಳ್ತಾ ಇದ್ಲು, ಯಾವಾಗ ನೀವು ಕೆಲಸ ಬಿಟ್ಬಿಟ್ಟು ನನ್ನ ಜೊತೆ ಆರಾಮಾಗಿರ್ತೀರೋ ಅಂತ ಅಂದ್ಕೊಂಡಿದ್ದೆ ಕಣಮ್ಮ ಅಂತ. ಬಾಯ್. ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಹಾಗೆ ಮನೇಲಿ ಹಾಲು ಇಟ್ಟಿಲ್ಲ, ಹೆಂಗಿದ್ರು ಟೊಮೊಟೊ ಬಾತ್ ಮಾಡಿದ್ನಲ್ಲ, ಹಾಗೆ ಮಕ್ಕಳು ತೊಗೊಂಡು ಹಾಲು ತೊಗೊಂಡು ಹೋಗೋಣ ಅಂದ್ಬಿಟ್ಟು ಇವಾಗ ತಗೋತಾ ಇದ್ದೀನಿ. ನನ್ನ ಮಗಳನ್ನು ಸ್ಕೂಲಿಗೆ ಬಿಟ್ಟು ಬಂದೆ. ಟೈಮ್ ಬಂದು 9 o'clock ಆಗಿದೆ. ಒಂದು 10 ನಿಮಿಷ ಬೇಗನೆ ಬಿಟ್ಟು ಬಂದೆ, ಟೈಮ್ ಇತ್ತಲ್ಲ ಅಂದ್ಬಿಟ್ಟು. ಇವಾಗ ಮನೆ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಕೆಲಸದ ಬ್ಯುಸಿಲಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ತುಂಬ ದಿವಸ ಆಗಿದೆ ನಾನು ಮನೇನ ಡೀಪ್ ಕ್ಲೀನಿಂಗ್ ಮಾಡಿ. ಅಂದರೆ ಇವತ್ತು ಒಂದು ದಿವಸದಲ್ಲೇ ಮಾಡ್ಕೊಳ್ಳೋಕ್ಕಾಗಲ್ಲ, ನನಗೂ ಸ್ವಲ್ಪ ಸುಸ್ತಾದಂಗೆ ಆಗುತ್ತೆ. ಅದರಿಂದ ಒಂದೊಂದೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಇವತ್ತು ವಾರ್ಡ್ರೋಬ್ ಜೋಡಿಸ್ಕೊಳ್ಳೋಣ ಅಂತ ಹೇಳಿದ್ದೀನಿ. ಫುಲ್ಲು ಬಟ್ಟೆ ಎಲ್ಲ ನಿಜವಲ್ಲೂ ವಾರ್ಡ್ರೋಬ್ ನೋಡೋಕ್ಕಾಗಲ್ಲ, ಕೈಗೆ ಬಟ್ಟೆನೇ ಸಿಗೋಲ್ಲ ನಮ್ಗೆ ಬೇಕಾಗಿರೋದು, ಅಷ್ಟು ಅಂಡೋಗ್ಬಿಟ್ಟಿದೆ. ಅದರಿಂದ ಇವತ್ತು ವಾರ್ಡ್ರೋಬ್ ಬಟ್ಟೆನ ಫುಲ್ಲು ಅರೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಹೇಗಾಗುತ್ತೋ. 4 ಗಂಟೆ ಒಳಗಡೆ ನಾನು ಬಟ್ಟೆ ಎಲ್ಲ ಜೋಡಿಸ್ಕೋಬೇಕು. ಯಾಕಂದರೆ 4 ಗಂಟೆಗೆ ನನ್ನ ಮಗಳು ಸ್ಕೂಲ್ ಮುಗಿಯುತ್ತೆ. ಆಮೇಲೆ ಹೋಗಿ ಕರ್ಕೊಂಬರ್ಬೇಕು. ಸ್ವಲ್ಪ ನಮ್ಮ ಅತ್ತೆ ಮನೆ ಹತ್ರ ಕೆಲಸ ಇದೆ, ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂದ್ಬಿಟ್ಟು ನಾನು ಫ್ರೆಶಪ್ ಆಗಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಇವಾಗ ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ನಲ್ಲ, ಅಂದರೆ ಮಾಡ್ಕೊಳ್ಳಿಲ್ಲ. ಬಟ್ಟೆ ಮಡ್ಚೋದು ಅಂದರೆ ನನಗೆ ಸ್ವಲ್ಪ ಆಗೋದೇ ಇಲ್ಲ, ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನಾದೆ. ಅಂದರೆ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡೆ, ರೂಮ್ ಮನೆ ಮತ್ತು ಕಿಚನ್ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಇತ್ತು, ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇವಾಗ ತಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಅಂತ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲ ಅಮ್ಮನೇ ಕೊಟ್ಟು ಕಳಿಸೋದು, ನನಗೆ ಕೊಬ್ಬರಿ ಎಣ್ಣೆ ಕೊಟ್ಟು ಕಳಿಸಿದ್ರು. ಅದಕ್ಕೆ ನಾನು ಮೆಂತ್ಯ, ಈರುಳ್ಳಿ, ಬಿಳಿ ದಾಸವಾಳದ ಎಲೆ ಮತ್ತು ಬಿಳಿ ದಾಸವಾಳ ಹೂವು, ಇನ್ನೊಂದು ಸ್ವಲ್ಪ ಐಟಮ್ಸ್ಗಳನ್ನ ಹಾಕಿ ಕಾಯಿಸಿ ಎತ್ತಿಟ್ಕೊಂಡಿದ್ದೀನಿ. ಅದು ಯಾವಾಗಲಾದ್ರೂ ನಿಮಗೆ ಶೇರ್ ಮಾಡ್ಕೊತೀನಿ ಎಣ್ಣೆ ಕಾಯಿಸೋದು ಯಾವ ಥರ ಅಂತ. ಇವಾಗ ನೋಡಿದ್ರಲ್ಲ, ಈ ಬಾಟಲು ನಾನು ಇಲ್ಲೇ ಲೋಕಲಲ್ಲಿ ಜಾತ್ರೆಗೆ ಹೋದಾಗ ತೊಗೊಂಡಿದ್ದು, 10 rupees ಕೊಟ್ಟು. ಎಷ್ಟು ಯೂಸ್ಫುಲ್ ಆಗುತ್ತೆ ಅಂದರೆ, ಒಬ್ಬರು ಎಣ್ಣೆ ಹಾಕೋದೇ ಬೇಡ ನಮಗೆ, ಅಷ್ಟು ಯೂಸ್ಫುಲ್ ಆಗುತ್ತೆ ನನಗಂತೂ. ನೋಡ್ಬೋದು, ಒಬ್ಬಳೇ ಹಾಕ್ಕೊತಾ ಇದ್ದೀನಿ. ರೂಟ್ಗೆಲ್ಲ ಚೆನ್ನಾಗಿ ಅಪ್ಲೈ ಆಗುತ್ತೆ ಎಣ್ಣೆ, ಅಷ್ಟು ಚೆನ್ನಾಗಿದೆ ಆ ಬಾಟಲು. ಇವಾಗ ಟೈಮ್ ಬಂದು 5 o'clock ಆಗಿದೆ. ಸವಿತಾ ಫೋನ್ ಮಾಡಿದ್ದಾಳೆ, ಮಾತಾಡ್ತಾ ಇದ್ದೆ. ಹಂಗೆ ಹಸ್ಬೆಂಡ್ ಫೋನ್ ಮಾಡಿದರು. ಇಲ್ಲೇ ಹತ್ರದಲ್ಲಿ ಬಾಡಿಗೆಗೆ ಬಂದಿದ್ದೀನಿ, ಊಟ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ, ಸಾಂಬಾರು ಬಿಸಿ ಮಾಡು ಅಂತ. ಮಧ್ಯಾಹ್ನ ನಾನೇನು ಮಾಡಲಿಲ್ಲ, ಒಬ್ಬಳೇ ಇದ್ನಲ್ಲ, ಅದರಿಂದ ಅಡುಗೆ ಏನು ಮಾಡ್ಕೊಳ್ಳಿಲ್ಲ. ಟೊಮೊಟೊ ಬಾತಿತ್ತು ಅಂದ್ಬಿಟ್ಟು ಅದನ್ನೇ ತಿಂದೆ. ಅದರಿಂದ ಇವಾಗ ಅವ್ರಿಗೊಂದು ಮುದ್ದೆ ಮಾಡ್ಕೊಡೋಣ ಅಂದ್ಬಿಟ್ಟು ಬಂದೆ. ನನ್ನ ಮಗಳಿಗೆ ಬೇರೆ ಹೊಟ್ಟೆ ಹಸಿವಾಗಿದೆ, ಹಾಲು ಕಾಯಿಸ್ಕೊಂಡು ಮಮ್ಮಿ ಅಂತ ಕೇಳ್ತಲೇ ಇದ್ದಾಳೆ. ಇವಾಗ
ಅವಳಿಗೆ ಹಾಲು ಕಾಯಿಸ್ಕೊಟ್ಟು ನನ್ನ ಹಸ್ಬೆಂಡ್ಗೆ ಮುದ್ದೆ ಮಾಡಬೇಕು. ನನ್ನ ಮಗಳು ಚಾಕೋಸ್ ಬೇಕು ಅಂದ್ಲು, ಇವತ್ತು ಹಾಕೊಟ್ಟಿದ್ದೀನಿ. ಜಾಸ್ತಿ ಏನು ಕೊಡಲ್ಲ, ಒಂದು 3 ಮಂತ್ಸ್ಗೋ ಒಂದೊಂದು ಸಲ ಯಾವಾಗಲಾದರೂ ಕೇಳ್ತಾಳೆ, ಆವಾಗ ತರಿಸಿ ಈ ಥರ ಹಾಲ್ಗೆ ಹಾಕ್ಕೊಡ್ತೀನಿ. ಅವಳು ಸ್ಕೂಲಿಂದ ಬಂದು ಒಂದು ½ ಆನ್ ಅವರ್ ಆಯಿತು. ಹುಷಾರಾಗಿಡ್ಬೋ, ಬೋಲ್ ಬಿಸಿ ಇದೆ. ಹಲೋ ಏನವ ಎಣ್ಣೆ ಎತ್ತಿಕ್ ತಮ್ಮು. ಹಾಂ ಸೋಂಬೇರಿ ಕಡೆ ನೀನು, ತುಂಬ ಸೋಂಬೇರಿ ಅಮ್ಮ. ಏನಪ್ಪ ಇಷ್ಟ ಗಂಟೆ ಊಟ ಮಾಡಿಲ್ಲ? ಏನು ಕತೆ? ಟೈಮ್ ಬಂದು 5 ಗಂಟೆ ಮೇಲಾಗಿತ್ತೆ. ಹಾಂ ನಿಮ್ಮನ್ನೇ ಕೇಳ್ತಾ ಇರೋದು. ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂದ್ಬಿಟ್ಟು ಕಾಗೆ ಹಾರಿಸಿದ್ರಿ. ಇವಾಗ ನಮ್ಮ ಮನೆಯವ್ರಿಗೆ ಊಟ ಹಾಕಿದ್ದೀನಿ. ಮುದ್ದೆನ ಮುಚ್ಚಿಟ್ಟಿದ್ದೆ, ಅದರಿಂದ ಸ್ವಲ್ಪ ಆ ಥರ ಆಗಿದೆ. ಮೂಲಂಗಿ ಸಾಂಬಾರು ಮಾಡಿದ್ದೆ ಬೆಳಗ್ಗೆ, ಅದೇ ಇದೆ. ಮೊಟ್ಟೆ ಇವಾಗ ನಮ್ಮ ಅತ್ತೆ ಮನೆಗೆ ಬಂದು, ಅತ್ತೆ ಮನೆ ಅದಕ್ಕೆ ಮನೆ ಡೌಟ್ ಇದು. ಹೇಳಿ ಡೌಟ್ ಇದು ಅತ್ತೆ ಮನೆನ ಅದು ಅದಕ್ಕೆ ಮನೆನ? ಇದು ಅತ್ತೆ ಮನೆ, ಅದು ಅತ್ತಿಗೆ ಮನೆ. ಇದು ಅದಕ್ಕೆ ಮನೆ ಅಂತೆ, ನಮ್ಮ ಮನೆ ಅತ್ತೆ ಮನೆ ಅಂತೆ. ಆದರೂ ನಮ್ಮ ಅತ್ತೆನೇ ಹಾಕಿದ್ದು ಇಟ್ಕೊಂಡಿದ್ದೀರ. ನಿಮ್ಮ ಅತ್ತೆ ಮನೆ ನೋಡಿ ಇವಾಗ ಅತ್ತೆ ಮನೆನೇ, ಇದು ನಿಮ್ಮ ಅತ್ತೆ ಮನೆ. ನೋಡಿ ಹಂಗೆ ಅಂದ ತಕ್ಷಣ ಇದು ನಿಮ್ಮ ಅತ್ತೆ ಮನೆಯೇ, ಅದು ನಿಮ್ಮ ಅತ್ತೆ ಮನೆಯೇ ಅಂತಾರೆ. ಇವಾಗ ನಾನೇ ಬಂದೆ. ನನ್ನ ಹಸ್ಬೆಂಡ್ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂದರು. ನನಗೂ ಸ್ವಲ್ಪ ಇಲ್ಲಿ ಕೆಲಸ ಇತ್ತು, ಅದರಿಂದ ಹೆಂಗಿದ್ರು ಬಂದಿದ್ನಲ್ಲ ಅಂದ್ಬಿಟ್ಟು ಇಲ್ಲಿಗೆ ಬಂದೆ. ಇವರು ಕೆಲಸದಿಂದ ಇವಾಗ ಬಂದ್ರಾ? 6 ಗಂಟೆಲಿ ಬಂದು ಏನೋ ತಿಂತಾಯಿದ್ದಾರೆ, ಹೆಸರುಬೇಳೆ ತಿಂತಾಯಿದ್ದಾರೆ. ಹೊಟ್ಟೆ ಸಿಗ್ತದೆ. ನನ್ನ ಮಗಳು ಇವರು ಒಂದೇ, ನನ್ನ ಮಗಳು ಅಷ್ಟೇ. ಒಳಗೆ ಬಂದ ತಕ್ಷಣ ಅಮ್ಮ ಏನಾದರೂ ಕೊಡು ಅಂತಾಳೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಬನ್ನಿ ಈಚೆ ಕೂತ್ಕೊಳ್ಳೋಣ. ಬನ್ನಿ ಈಚೆ ಕೂತ್ಕೊಳ್ಳೋಣ, ನಡೀರಿ. ಅಯ್ಯೋ ಧಾರಾವಾಹಿ ಡೈಲಿ ನೋಡ್ತೀರಾ? ಸೊಸೆ ಡೈಲಿ ನೋಡ್ತೀರಾ? ಸೊಸೆ ಮುಖ್ಯನಾ ಧಾರಾವಾಹಿ ಮುಖ್ಯನಾ ಹೇಳಿ? ಒಂದೇ ಅಂದ್ರೆ ಒಂದು ಧಾರಾವಾಹಿ ಹೋಲಿಸ್ತಾ ಇದ್ದೀರಾ ನನ್ನ? ನೋಡಿ ಅಮ್ಮ, ನನಗೆ ಅದೆಲ್ಲ ಬೇಡ. ಸೊಸೆ ಬೇಕಾ ಧಾರಾವಾಹಿ ಬೇಕಾ? ಸೊಸೆ ಬಿಟ್ಬಿಡಕ್ಕದ್ದ. ಆದರೂ ಯಾರು ಜಾಸ್ತಿ, ಸೊಸೆನ ಧಾರಾವಾಹಿ? ಸೊಸೆ ಬೇಕು. ಯಾಕೆ ಹೊರಗಡೆ ಕೊಟ್ರ? ಅಲ್ಲಿ ಕವರೆಲ್ಲ ಹಾಕಿಟ್ಟು ರವೆ ಉಂಡೆ. ಅಮ್ಮ ನೀವೇನು ಮಾಡ್ತೀರಾ ಮಂತ್ರಾಲಯಕ್ಕೆ ಹೋಗೋಕ್ಕೆ? ನೀವೇನು ಮಾಡ್ಕೊತೀರಾ? ಏನು ಮಾಡ್ತೀರಾ ಹೇಳಿ? ನಾನು ಹಂಗಾರೆ ಬಂದು ಯಾಕೆ ಮಾಡ್ಕೋಬೇಕು? ಮಾಡ್ಕೊಳಂಗಿದ್ರೆ ಅಲ್ಲಿ ಏನಾದರೂ ಮಾಡ್ಕೊಳ್ಳಿ ಅಮ್ಮ. ನೀವೇನು ಮಾಡ್ಕೊಡ್ತೀರಾ? ಬರಲ್ಲ ಅಂದರೆ ಏನು ನಮ್ಗೆ ಮಾಡ್ಕೊಡಿ ತಿನ್ನಕ್ಕೆ. ಕೆಳಗಡೆ ಮನೆಯವರು ಮಂತ್ರಾಲಯಕ್ಕೆ ಹೋದ್ರಂತೆ, ಅವರು ರವೆ ಉಂಡೆ ಕರೆಕ್ಟಾಗಿ ಕುತ್ಕೊಮ್ಮು. ಎಲ್ಲ ಈಚೆ ಕೂತಿದ್ದೀವಿ. 7:30 ಆಯಿತು. ನಾನು ಹೊರಡ್ತೀನಿ. ಇವ್ರು ನೋಡಿ ಸುಮ್ಮನೆ ನೋಡೋದು. ಜಯಮ್ಮ, ನಾನು ನಿಮ್ಮೂರಿಗೆ ಬರಲಾ? ಒಂದು ದಿವಸನೂ ಕರೆದಿಲ್ಲ ಗಾಯ್ಸ್ ಇವರು. ಹೊಸ್ಮನಿಗೆ ಬೇಡ, ಈಗ ಕರೆದ್ರ, ಇಷ್ಟು ವರ್ಷದಲ್ಲಿ ಕರೆದ್ರ, 8-9 ವರ್ಷದಿಂದ ನೀವು ನನ್ನ ಕರೆದ್ರ? ಸಡ್ಡೋ ಪಡ್ಡೋ ನಾವು ಅವೆಲ್ಲ ನೋಡಲ್ಲ. ನೀವು ಕರೆದ್ರ, ಪ್ರೀತಿ ಮುಖ್ಯ. ನೋಡಿ ಒಂದು ದಿವಸನೂ ಇವರು ನಮ್ಮನ್ನ ಮನೆಗೆ ಕರೆದಿಲ್ಲ, ಊರಿಗೆ ಕರೆದಿಲ್ಲ, ಸೊಸೆ ಅಂತ ಬಾವಣಿಸಲ್ಲ, ಪ್ರೀತಿ ಮಾಡಲ್ಲ. ಇವ್ರನ್ನೇ ಯಾರೋ ಕಳಿಸಿದ್ದಾರೆ, ನಿಮ್ಮ ಅತ್ತೆಯವರು ತುಂಬ ಒಳ್ಳೆಯವರು, ಇವ್ರ ಜೊತೆಗೆ ಜಾಸ್ತಿ ವಿಡಿಯೋಸ್ ಮಾಡಿ ಅಂತ. ಅದಕ್ಕೇನು ಹೇಳ್ತೀರಾ ನೀವು? ನಿಮ್ಮ ಅತ್ತೆಯವರು ತುಂಬ ಒಳ್ಳೆಯವರು, ಇವ್ರ ಜೊತೆ ಜಾಸ್ತಿ ವೀಡಿಯೋಸ್ ಮಾಡಿ ಹಾಕಿ ಅಂತ ಕಳಿಸಿದ್ದಾರೆ ಯಾರು. ಏನು ಹೇಳ್ತೀರಾ? ನಿಮ್ಮ ಅಭಿಪ್ರಾಯ ಹೇಳಿ. ಹೇಳಿ ನಿಮ್ಮ ಅಭಿಪ್ರಾಯ. ಊರಿಗೆ ಏನು ಮಾಡ್ಕೊಡ್ತೀರಾ? ಮನೇಲಿ ಇದ್ದಿದ್ದು ಬೇಡ ನನಗೆ, ಕೈಮಾ ಉಂಡೆ ಬೇಕು. ಬೇಡ, ನನ್ನ ಇಷ್ಟು ವರ್ಷದಲ್ಲಿ ಕರೀನಿಲ್ವಲ್ಲ, ಯಾಕೆ ನೀವು? ನಾವೇನು ಶ್ರೀಮಂತರು? ನಿಮ್ಗೆ ಅಷ್ಟಾದ್ರೂ ಮನೆ ಐತೆ, ನಮ್ಗೆ ಅಷ್ಟು ಇಲ್ಲ. ಬಾಡಿಗೆ ತಿಂಗಳಾದ್ರೆ ಬಾಡಿಗೆ ಕಟ್ತೀವಲ್ಲ, ಅದು ಹೇಳಿ.
ಈಗ ನನ್ನ ಮಗ ಹೊಸ್ಮನಗ ಇವ್ರು ಸುಮ್ಮನೆ ಸೊಸೆ ಅನ್ನೋದು ಗೈಸ್ ಯಾರು ಒಂದು ದಿವಸನೂ ನಾವು ಊರಿಗೆ ಕರೆದಿಲ್ಲ. ಅವ್ರ ಮನೆಗಲ್ಲ ನಿಮ್ಮ ಮನೆ ಕರೆದ್ರೆ ಹೇಳಿ ನೀವು. ಅದ್ ಬೇರೆ ಇದ್ ಬೇರೆ ಹೇಳು. ನಿಮ್ಮ ಮನೆಗೆ ಬೇಗ ಕರೆದ್ರಾ? ನಮ್ಮನು ಅತಮಿ ಇರೋದು ನಿಮ್ಮ ಗಂಡನ ಮನೆ ಕರೆದ್ರಾ? ಅಲ್ಲಿಯೇ ಆ? ಅಲ್ಲಿಯೇ ಕರ್ಕೊಂಡು ಅಲ್ಲೇ ಇರ್ಲಿ, ಇದು ಕರೆದ್ರೆ ಇಷ್ಟು ವರ್ಷದಲ್ಲಿ ಹೇಳಿ. ಇಲ್ಲ ಕರೀನಿಲ್ಲ. ನಮ್ಮ ಬಡವ್ರ ಮನೆಗೆ ಬಂದರೆ ನಾವು ಬತ್ತಿದ್ವಾ ಬಿಡ್ತಿದ್ವಾ ನೀವು ಕರೆದ್ರೆ ಹೇಳಿ. ಇಲ್ಲ ಒಂದ್ ದಿವಸನೂ ಕರೆದಿಲ್ಲ ಗೈಸ್. ಒಂದ್ ದಿವಸನೂ ಮಾದೇವಿ ಅಮ್ಮ ಕರೆದವ್ರೆ ಗೊತ್ತಾ, ಸಂಪಡಿಗೆ ಬಾ ಅಂತ ಗೊತ್ತಾ? ನಾ ಕರ್ಕ ಹೋಗಲ್ಲ ಅಂತಂದನ ಜೋಗ ಕರ್ಕ ಹೋಯ್ತೀನಿ ಬಂದ್ರ ನಡ್ರಿ ಎಲ್ಲವೇ ಹೊಸ್ಮನೆ ಇವ್ರ ಬರ್ತಾರೆ. ಮಗಳು ಮನೆ ಕಟ್ತಾ ಇದಾರಂತೆ. ಹೊಸ್ಮನೆ ಅಂದ್ರೆ ಗುರುಪ್ರವೇಶಕ್ಕೆ ಕರಿತೀವಿ ಬಿಡಿ ಅಂತ ಇದ್ದಾರೆ. ಇವ್ರಿಗೆ ಅಡುಗೆ ಚಿಂತೆ ಅಲ್ವಾ? ಹಾ, ಅಡುಗೆ ಚಿಂತೆ ಅವ್ರಿಗೆ. ನಮ್ಮ ಅನ್ಗೋಗ ಚಿಂತೆ. ಹೋಯ್ತೀನಿ ನಾನು ಮನೆ ಕರೆದೆ ಬನ್ನಿ ಅಂತ, ಬರಲ್ಲ ಅಂತಾರೆ. ನಿಮಗೂ ಗೊತ್ತು ಎಂತಕ್ಕೆ ಬರಲ್ಲ ಅಂತಾರೆ ಅಂತ. ಅಯ್ಯೋ ಮನೆ ಕರೆದ್ರೆ ಬರಕತ್ತಾಯಿ. ಯಾಕೆ ಅಯ್ಯೋ ಕಥಾ ಯಾಕೆ ಬರಲ್ಲ ಹೇಳಿ ನಮ್ಮ ಮನೆಗೆ? ಸರಿ ಇರುತ್ತಲ್ಲ. ಓ, ಇವ್ರಿಗೂ ಗೊತ್ತಾಗ್ಬಿಡದೆ. ಅದೇ ಪ್ರಾಬ್ಲಮ್. ಏನು ಮಾಡೋದು? ಏಂತಕ್ಕೆ ಏನಿಲ್ಲ, ಬನ್ನಿ. ಏನು ಮಾಡ್ತಾರೆ ಯಾರು? ಬರಲ್ಲ ನೋಡಿ. ನಾಳೆಗೆ ಬನ್ನಿ. ನಾಳೆಗೆ ಬನ್ನಿ. ಆಯ್ತು ನೋಡ್ಕೊಂಬರ. ಹಾಂ, ನಾಳೆಗೆ ಬನ್ನಿ ಅಮ್ಮ. ನಾಳೆಗೆ ತಿರ್ಗಾಡ್ಕೊ ಬನ್ನಿ. ಅಕ್ಕ ತಂಗಿರು ಏನು ಮಾಡ್ತೀರಿ ಇಬ್ರು? ಅದು ನಮ್ಗೆ ನೋಡಿ ಇವ್ರು ಮಲಗ್ಬಿಟ್ಟಾರೆ. ನೇರ್ಲೆಣ್ಣು ಕೊಟ್ಟಿದ್ದಾರೆ, ಉಪ್ಪು ಖಾರ ಹಾಕಿ. ತಗೊಳ್ಳಿ. ಬೇಡ ಉಪ್ಪು ಖಾರ ಹಾಕೈತಿ ಹೆಂಗೈತಿ ನೋಡಿ. ತಿಂದಿನಿ. ಪರವಾಗಿಲ್ಲ, ನಾಚ್ಕೋಬೇಡಿ, ತಗೊಳ್ಳಿ. ಅಯ್ಯೋ ಇವರ ಅಪ್ಪನ ಮನೇಲಿ ಇವರ ಗಂಡನ ಮನೆ ಇಬ್ಬರು ಒಂದೇ ಊರು ಅಲ್ವಾ? ಇವರ ಅಪ್ಪನ ಮನೆ ಅಂದರೆ ನಮ್ಮ ಅತ್ತೆಯರ ಅಣ್ಣನ ಮಗಂಗೆನೆ ನಮ್ಮ ಅತ್ತಿಗೆನ ಕೊಟ್ಟಿರೋದು. ಸುತ್ತೂರು ಜಾತ್ರೆ, ಅದು ದೊಡ್ಡ ಜಾತ್ರೆ ಅಂತೆ. ಅದಕ್ಕೆ ಅಲ್ಲಿಗೆ ಹೋಗೋಣ ನೆಕ್ಸ್ಟ್ ಟೈಮ್ ಅಂತ ಹೇಳ್ತಾ ಇದ್ದಾರೆ. ಈ ಸತಿನೇ ಕರೆದ್ರು ನಂಗೆ ಕೆಲಸಕ್ಕೆ. ಈ ಸತಿ ಕರೆದ್ರು ನಂಗೆ ಕೆಲಸಕ್ಕೆ ರಜೆ ಇರ್ತಿಲ್ಲ ಅಂತ ಹೋಗಲಿಲ್ಲ. ಅದೇ ಸ್ಟೋರಿ ಹೇಳ್ತಾ ಇದ್ದಾರೆ. ಎಕ್ಸಿಬಿಷನ್ ಎಲ್ಲ ಚೆನ್ನಾಗಿರುತ್ತೆ, ಆಗಿರುತ್ತೆ, ಹೀಗಿರುತ್ತೆ ಅಂತ. ಕರ್ದಿಲ್ಲ ಇವ್ರು ಒಂದ್ಸತಿನೂ. ನೋಡಿ ನೋಡಮ್ಮ, ಜಾತ್ರೆ ನೋಡ್ಬೇಕು ನೀವು. ಒಂದ್ಸತಿನೂ ಕರ್ದೇ ಇಲ್ಲ ನೀವುಗಳು. ನಿಮ್ಮೂರಿಗೂ ಕರಿಯಲ್ಲ, ನಿಮ್ಮ ಅಪ್ಪನ ಮನೆಗೂ ಕರಿಯಲ್ಲ. ನಾವು ಇನ್ನೆಲ್ಗೂ ಹೋಗೋದು? ಈ ಸತಿ ಕರೆದ್ನು ನೀನೇ ಬರ್ಲಿಲ್ಲ. ಕೆಲ್ಸಕ್ಕೆ ರಜೆ ಇರ್ತಿಲ್ಲ. ಈ ಸತಿ ಕೆಲ್ಸ ಇಲ್ವಲ್ಲ. ಜನವರಿಗೆ ಸಂಕ್ರಾಂತಿ ಚೆನ್ನಾಗಿರೋ. ಬಾಯ್, ಹೋಗ್ತಾ ಇದ್ದೀನಿ ಮನೆಗೆ. ಬಾಯ್, ಗುಡ್ ನೈಟ್. ಗುಡ್ ನೈಟು, ಬಾಯ್. ಸ್ವೀಟ್ ಡ್ರೀಮ್ಸ್ ಅದನ್ನ ಅನ್ಬೇಕು ಒಂದ್ಸತಿ. ನೋಡವ ನಂಗೆ ಒಂದ್ಸತಿ ಅನ್ನಿ. ಸ್ವೀಟ್ ಡ್ರೀಮ್ಸ್ ಅಂದ್ರೆ ಸ್ವೀಟ್ ಸ್ವೀಟ್ ಶುಭರಾತ್ರಿ ಡ್ರೀಮ್. ಹೇಳಿ. ಗುಡ್ ನೈಟ್ ಅಂದ್ರೆ ಶುಭರಾತ್ರಿ ಹೇಳಿ. ಇನ್ನೇನಂದ್ರೆ ಗುಡ್ ನೈಟ್, ಗುಡ್ ನೈಟ್, ಬಾಯ್, ಬಾಯ್, ಗುಡ್ ನೈಟ್, ಬಾಯ್, ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್. ತಿನ್ನಲ್ವಾ ನೀವು ಅಂಗಡಿಲಿ ಸ್ವೀಟಾ? ಸ್ವೀಟ್ ಕೇಳಲ್ವಾ? ಹೇಳಿ ಒಂದ್ಸತಿ ಹೇಳಿ. ಸಿಹಿ ಕನಸು, ಸಿಹಿ ಕನಸು, ಸಿಹಿ ಕನಸು. ಬೇಡ ಸುಮ್ಮನಿರಿ. ಸ್ವೀಟ್ ಡ್ರೀಮ್ಸ್ ಅಂತಲೇ ಅನ್ನಿ. ನಂಗೆ ಬರ್ಲ ಒಂದ್ಸತಿ ಅನ್ನಿ. ಸ್ವೀಟ್ ಸ್ವೀಟು ಡ್ರೀಮ್ಸ್, ಡ್ರೀಮ್ಸ್, ಸ್ವೀಟ್ ಡ್ರೀಮ್ಸ್. ಬಾಯ್ ಎಲ್ಲಾರ್ಗೂ ಬಾಯ್. ಇವಳು ನೋಡಿ ಡ್ಯೂಟಿ ಮುಗಿಸ್ಕೊಂಬಂದು ಮಲ್ಗೋಳಿ. ಇವಾಗ ಟೈಮ್ ಬಂದು 8:45 ಆಗಿದೆ. ನನ್ನ ಮಗಳು ಬರ್ತಾನೆ ಇಲ್ಲ ಎಷ್ಟು ಕರೆದ್ರು. ನೋಡಿ ಅವ್ರ ಅಜ್ಜಿ ತೊಡೆ ಮೇಲೆ ಮಲ್ಗೋಳಿ. ಹೋಗೋಣ ಬಾ, ಎದ್ಬಾ. ಸರಿಯಾಗಿ ಹೊಡಿತೀನಿ, ಎದ್ಬಾ. ಇವಾಗ ನಾನು ಮನೆಗೆ ಹೋಗ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.